ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಮಾರ್ನಿಂಗ್ 8 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ ಸ್ವಲ್ಪ ಶಾಪಿಂಗ್ ಇತ್ತು ಆ್ಯಂಡ್ ಶೂಟ್ ಕೂಡ ಇತ್ತು. ಅದನ್ನು ಮುಗಿಸ್ಕೊಂಡು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಆ್ಯಂಡ್ ನಾನು ಕೂಡ ರೆಡಿಯಾಗಿದ್ದೀನಿ. ಈ ಟಾಪು ನಾನು ಮೀಶೋದಲ್ಲಿ ತೊಗೊಂಡಿರೋದು. ಪ್ರೈಸ್ ಬಂದುಬಿಟ್ಟು 298 ರುಪೀಸು. ಆ್ಯಂಡ್ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಡಿಸೈನು ಪ್ಯಾಟರ್ನು ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಆ್ಯಂಡ್ ಹಾಗಾಗಿ ತಮಗೆಲ್ಲ ಇಷ್ಟ ಆಯಿತು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಸಖತ್ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿದೆ ಟಾಪ್ ಅಂತ ಎಲ್ಲರೂ ಹೇಳ್ತಾಯಿದ್ರು. ಇನ್ನೂ ಹೊರ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಕ್ಲಾತ್ ಅಂತೂ ಹೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ಲಾತು. ಓನ್ಲಿ ಟಾಪ್ ಒಂದೇ ನಾನು ಆರ್ಡರ್ ಮಾಡಿರೋದು. ಬೇಕಾದರೆ ನಿಮಗೆ ಟಾಪು ಪ್ಯಾಂಟು ಆ ಥರ ಸೆಟ್ ಬೇಕಾದರೂ ಕೂಡ ಮೀಶೋದಲ್ಲಿ ಸಿಗುತ್ತೆ, ನೀವು ಹೋಗಿ ಬೈ ಮಾಡ್ಕೋಬೋದು. ಬಟ್ ಪ್ರೈಸ್ ಮಾತ್ರ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನಿಮಗೆ ಟಾಪ್ ಒಂದೇ ಬೇಕು, ಪ್ಯಾಂಟ್ ಬೇಡ, ವೇಲ್ ಬೇಡ ಅಂತ ಅಂದ್ಕೊಂಡ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟಾಗಿ ಲಿಂಕನ್ನು ಶೇರ್ ಮಾಡ್ತೀನಿ. ಓಕೆ, ಅಲ್ಲಿಂದ ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಇನ್ನೂ ಸಿಂಧಿಗೆ ಹೊರಟಿದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು ಆ್ಯಂಡ್ ಶೂಟ್ ಕೂಡ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಫಂಕ್ಷನ್ ಇರೋದ್ರಿಂದ ಕೆಲವೊಂದು ಸೀರೆಗಳೆಲ್ಲ ಬೇಕಾಗಿತ್ತು. ನಾವು ಅದಕ್ಕೋಸ್ಕರನೇ ಸಿಂಧಿಗೆ ಹೊರಟಿದ್ದೀವಿ. ಅಲ್ಲಿ ತುಂಬ ಕಡಿಮೆ ಬಜೆಟಲ್ಲಿ ಆ್ಯಂಡ್ ಕಡಿಮೆ ಪ್ರೈಸ್ನಲ್ಲಿ ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ. ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನೆಲ್ಲ ಇರುತ್ತೆ ಅಲ್ಲಿ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಚಿಕ್ಕ ಇನ್ಫಾರ್ಮೇಷನ್ ಆದರೂ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ಯಾರಿಗೆ ಇಷ್ಟ ಆಗುತ್ತೆ ಅವರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಇಷ್ಟ ಆಗಲಿಲ್ಲ ಅಂತಂದರೆ ಪರವಾಗಿಲ್ಲ. ಓಕೆ, ಇನ್ನು ನಾವು ಬಸ್ಸಿಗೆ ಹೊರಟಿದ್ದೀವಿ. ಸೊ ಇಲ್ಲಿಂದ ಬಸ್ಸಿಗೆ ಹೋಗಬೇಕು ಅಂತಂದರೆ ಒಂದು 2 hours ಆದರೂ ಬೇಕೇ ಆಗುತ್ತೆ. ಆ್ಯಂಡ್ ಬೆಳಗ್ಗೆ ಬೇಗನೆ ಹೊರಟಿದ್ದೀವಿ. ಅಲ್ಲಿಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ತಿರ್ಗಾ ವಾಪಸ್ ಬರಬೇಕಲ್ಲ, ಹಾಗಾಗಿ 7 o'clock ಅಷ್ಟೊತ್ತಿಗೆ ಊರಿಗೆ ಇರಬೇಕು. ಇನ್ನು ಅದಾದಮೇಲೆ ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆ್ಯಂಡ್ ನಮಗೆ ಬೆಣ್ಣೆ ಬೇಕಾಗಿತ್ತು. ಇಲ್ಲಿ ಬೆಣ್ಣೆ ತುಂಬ ಕಡಿಮೆ ಪ್ರೈಸ್ನಲ್ಲಿ ಸಿಗುತ್ತೆ ಅಂತ ಹೇಳಿದರು. ಹಾಗಾಗಿ ಆ ಶಾಪಿಗೆ ಹೊರಟಿದ್ವಿ. ಬಟ್ ಏನಂತಂದರೆ ಬಸ್ ಸ್ಟ್ಯಾಂಡ್ನಿಂದ ಆ ಶಾಪಿಗೆ ಹೋಗಬೇಕು ಅಂದರೆ 1 kilometer ಏನೋ ಆಗುತ್ತೆ. ಅಲ್ಲಿಂದ ನಡ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಖಾಲಿ ಆಗಿಬಿಟ್ಟಿತ್ತು ಬೆಣ್ಣೆ ಎಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಬರಬೇಕು ಅಂತಂದರೆ ನೀವು ಕಾಲ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿದರು. ಓಕೆ ಅಂತ ಹೇಳಿಬಿಟ್ಟು ಮತ್ತೆ ತಿರ್ಗಾ ಅಲ್ಲಿಂದ ವಾಪಸ್ ಬಂದ್ವಿ. ಬಟ್ ಈ ಶೂಟು ನಾನು ಇಲ್ಲಿ ಒಂದು ಬಜಾರ್ ಇತ್ತು ಆ್ಯಂಡ್ ಹಾಗಾಗಿ ಆ ಬಜಾರ್ನಲ್ಲಿ ಶೂಟನ್ನು ಮುಗಿಸ್ಕೊಂಡಿದ್ದೀನಿ. ಬಟ್ ಕ್ಲಾತ್ ಹೇಳಬೇಕು ಅಂದರೆ ಸಖತ್ತಾಗಿತ್ತು. ಕ್ಲಾತ್ ಅಂತೂ ಹೇಳೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಯಾರಿಗೆಲ್ಲ ಕಡಿಮೆ ಪ್ರೈಸ್ನಲ್ಲಿ ಬೇಕು, ಇವಾಗ ಯುಗಾದಿ ಸಮಯ ಅಲ್ವಾ, ಎಲ್ಲರೂ ಹೊಸ ಬಟ್ಟೆನ ತೊಗೊಳ್ತಾ ಇರ್ತಾರೆ. ಬಟ್ ಏನಂತಂದರೆ ಕಡಿಮೆ ಪ್ರೈಸ್ನಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಬಟ್ಟೆ ಬೇಕು ಅಂತ ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ. ಹಾಗಾಗಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಒಂದೊಂದು ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ. ಅದರಲ್ಲೂ ವೆಸ್ಟರ್ನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲೆಕ್ಷನು. ನಿಮಗೂ ಇಷ್ಟ ಆಯಿತು ಅಂದರೆ ಆ ಥರದಲ್ಲಿ ಯಾರಾದರೂ ಇದ್ದರು ಅಂತಂದರೆ ಹೋಗಿ ವಿಸಿಟ್ ಮಾಡಿ, ಚೆಕ್ ಮಾಡಿ ಆ್ಯಂಡ್ ಪರ್ಚೇಸ್ ಮಾಡಿ. ಓಕೆ, ನಾನು ಕೂಡ ಕೆಲವೊಂದು ಕ್ಲಾತ್ಗಳನ್ನು ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ವೆರೈಟಿ ಡಿಸೈನ್ಸ್ನಲ್ಲಿತ್ತು, ನನಗೆ ತುಂಬ ಇಷ್ಟ ಆಯಿತು. ಸೊ ನೋಡ್ತಾ ಇದ್ದೀರಲ್ವ, ಕ್ಲಾತ್ ಶಾಪ್ ಅಂತೂ ತುಂಬ ದೊಡ್ಡದಾಗಿದೆ. ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ. ಆ್ಯಂಡ್ ಶೂಟ್ ಆಗಿರ್ಬೋದು, ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಲಂಗ, ಕುರ್ತಿ, ಸೊ ಏನೇ ತೊಗೊಂಡ್ರೂ ಕೂಡ 200 ರುಪೀಸ್ನಲ್ಲೇ ನಿಮಗೆ ಸಿಗುತ್ತೆ. ಸೊ ಬಟ್ಟೆಗೆ ಕಂಪೇರ್ ಮಾಡಿದ್ರೆ 200 ರುಪೀಸ್ ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೆಲವೊಂದು ಬಟ್ಟೆಗಳನ್ನು ತಗೊಂಡಿದ್ದೀನಿ. ಆ್ಯಂಡ್ ಡೈಲಿ ವೇರ್ ಆಗಿರ್ಬೋದು, ಪಾರ್ಟಿ ವೇರ್ ಆಗಿರ್ಬೋದು, ಸಾರಿ ಆಗಿರ್ಬೋದು, ಆ್ಯಂಡ್ ಮಕ್ಕಳಿಗೆ ಬೇಕಾದಂಥ ಬಟ್ಟೆಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ಒಂದು ಸಾರಿ ವಿಸಿಟ್ ಮಾಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ರಲ್ಲಿ ಫೈನಲಿ ನಾನು ತೋರಿಸ್ತಾ ಇದ್ದೀನಿ. ಇವೆಲ್ಲ ಶಾರ್ಟ್ ಪ್ಯಾಂಟ್ಗಳು ಆ್ಯಂಡ್ ನೈಟ್ ಪ್ಯಾಂಟು, ಜೀನ್ಸ್ ಪ್ಯಾಂಟು, ಈ ಥರದ್ದೆಲ್ಲ ಕಲೆಕ್ಷನ್ಸ್ ಇದೆ. ತುಂಬ ಚೆನ್ನಾಗಿದೆ. ಆ ಸೈಜ್ ಅಂತೂ ನಿಮಗೆ XL, XXL, S, M ಆ್ಯಂಡ್ ಸ್ಮಾಲ್ ಸೈಜ್ ಎಲ್ಲ ಥರದ ಸೈಜ್ನಲ್ಲಿದೆ. ಹೋಗಿ ನೋಡಿ ಚೆಕ್ ಮಾಡಿ ತೊಗೊಳ್ಳಿ. ಓಕೆ, ಇಲ್ಲಿ ನಾನು ಶೂಟ್ ಮುಗಿಸ್ಕೊಂಡೆ. ಶೂಟ್ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಅದರಲ್ಲೂ ಬೆಳಗ್ಗೆ 8 o'clock ಅಲ್ಲಿಂದ ಬಿಟ್ಟಿದ್ದೀವಿ. ಬಟ್ ಇಲ್ಲಿಗೆ ಬಂದ ಮೇಲೆ ಎಷ್ಟು 1 ಗಂಟೆ ಏನೋ ಆಗಿಬಿಟ್ಟಿತ್ತು. ಕೆಲವೊಂದು ಶಾಪ್ಗಳೆಲ್ಲ ತಿರುಗಾಡಿ ಇಲ್ಲಿ ಬರೋ ಅಷ್ಟೊತ್ತಿಗೆ 2 ಗಂಟೆ. ಊಟ ಟೈಮಿಗೆ ಊಟ ಮಾಡಬೇಕು. ಊಟ ಮಾಡಲಿಲ್ಲ ಅಂತಂದರೆ ಸ್ವಲ್ಪ ಏನು ಡಯಟು, ವೆಯ್ಟ್ ಲಾಸು ಏನಾದರೂ ಮಾಡ್ತಾ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಶೂಟ್ ಅಂದರೆ ಬೇಗ ಆಗಲ್ಲ. ಮತ್ತು
ಮತ್ತು ನಾವು ಚೆನ್ನಾಗಿ ಬರಲಿಲ್ಲ ಅಂತಂದರೆ ಟೇಕಪ್ ತೊಗೊಳ್ಳೋದಿರುತ್ತೆ, ಮತ್ತು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಮಾಡೋದಿರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಹಿಡೀತು. ಆ್ಯಂಡ್ ಕಲೆಕ್ಷನ್ಸು ತುಂಬ ಇರೋದ್ರಿಂದ ಎಲ್ಲ ತೋರಿಸ್ಬೇಕಾಗುತ್ತೆ ಒಂದೇ ಕಡೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಅಂತೂ ಇಂತೂ ಫೈನಲಿ ಶೂಟ್ ಮುಗಿಸ್ಕೊಂಡು ಕೆಲವೊಂದು ಕ್ಲಾತ್ಗಳೆಲ್ಲ ತೊಗೊಂಡ್ವಿ. ಈ ಕ್ಲಾತ್ ತೊಗೊಳೋದಿದೆಲ್ಲ ತುಂಬಾ ಕಷ್ಟ. ಯಾಕಂದರೆ ಕೆಲವೊಂದು ನಾವು ಆರ್ಡರ್ ಮಾಡಿದಾಗೆ ಸೈಜು ಬೇರೆ ಇರುತ್ತೆ, ಆ್ಯಂಡ್ ನಾವು ರಿಯಲಾಗಿ ಹೋಗಿ ತೊಗೋತೀವಲ್ಲ, ಅಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ. ಇಲ್ಲಿ ಸೈಜ್ ನಾವು ಆರ್ಡರ್ ಮಾಡಿದ್ವಿ ಅಂತಂದರೆ ಅಲ್ಲಿ XL ತೊಗೋಬೇಕಾಗುತ್ತೆ. ಈ ಥರ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಯಾಕಂದರೆ ಅವರು ಹೇಳ್ತಾಯಿದ್ರು ಆ ಥರನೇ ಬರುತ್ತೆ, ಕ್ಲಾತ್ ತೊಗೊಂಡು ಹೊಲಿಸ್ತಾರಲ್ವ ಅಲ್ಲಿ ಬೇರೆ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾಯಿತ್ತು. ಇನ್ನೊಂದು ಟ್ರಯಲ್ ರೂಮ್ ಎಲ್ಲ ಇತ್ತು ಅಂದರೆ ಪರವಾಗಿಲ್ಲ, ಟ್ರೈ ಮಾಡಿ ತೊಗೊಳ್ಬೋದು. ಇರದೇ ಇರೋ ಕಾರಣ ಏನಾಗುತ್ತೆ ಅಂದರೆ ಸಿಕ್ಕಿರೋ ಮೊಮೆಂಟ್ನಲ್ಲೇ ನಾವು ನೋಡಿ ಗೆಸ್ ಮಾಡಿ ತೊಗೊಳ್ಬೇಕಾಗತ್ತೆ. ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ನಾವು ತೊಗೊಳೋದಕ್ಕೆ. ಚೆನ್ನಾಗಿ ಅಲ್ಲಿ ಯಾರೇ ಹೋದ್ರೂ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ ಅಂತಂದರೆ ಅವರೇ ಹುಡುಕಾಡಿ ಆ ಸೈಜು ನಿಮಗೆ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಗೆಸ್ ಮಾಡಿ ನಿಮಗೆ ಕೊಡ್ತಾರೆ. ಓಕೆ, ನಮಗೆ ಈ ಸಿಂದಗಿ ಹತ್ತಿರದಲ್ಲಿರುವವರು ಆಜು ಬಾಜು ಊರಿನಲ್ಲಿ ಯಾರಾದರೂ ಇದ್ದರು ಅಂದರೆ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಕ್ಲಾತ್ ಅಂತೂ. ಫ್ರೆಂಡ್ಸ್, ಇನ್ನು ಫೈನಲಿ ಶಾಪಿಂಗ್ ಅಂತೂ ಆಯಿತು. ಇನ್ನು ಅದಾದಮೇಲೆ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಟೆಲಿಗೆ ಬಂದ್ವಿ. ಉತ್ತಪ್ಪ ಆರ್ಡರ್ ಮಾಡಿದ್ವಿ. ಉತ್ತಪ್ಪದಲ್ಲಿ ತುಂಬ ವೆರೈಟಿ ಇರುತ್ತೆ. ಕೆಲವೊಬ್ಬರು ಆನಿಯನ್ ಮೇಲೆ ಹಾಕ್ಕೊಡ್ತಾರೆ, ಕೆಲವೊಬ್ಬರು ಆನಿಯನ್ ಒಳಗಡೆ ಮಿಕ್ಸ್ ಮಾಡಿ ಕೊಡ್ತಾರೆ, ಕೆಲವೊಬ್ಬರು ಆನಿಯನ್ ಇಲ್ಲದೇ ನಾರ್ಮಲಾಗಿ ಉತ್ತಪ್ಪನ ಹಾಕ್ತಾರೆ. ಈ ಥರ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಹಾಗಾಗಿ ಒಂದು ಆರ್ಡರ್ ಮಾಡಿದ್ರು ಅವರು ಫಸ್ಟಿಗೆ. ಅದಾದಮೇಲೆ ಚೆನ್ನಾಗಿದೆ ಅಂದರೆ ನಾನು ಇನ್ನೂ 2 ಆರ್ಡರನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದೆ. ಅವರು ಕೂಡ ಓಕೆ ಅಂತ ಹೇಳಿದ್ರು. ಅದಾದಮೇಲೆ ತುಂಬ ಚೆನ್ನಾಗಿತ್ತು. ಅವರೇ ಸ್ವಲ್ಪ ಏನಂದರೆ ಫಸ್ಟಿಗೆ ಒಂದು ತಂದು ಕೊಟ್ಟರು, ನೀವು ಚೆನ್ನಾಗಿದೆ ತಿಂದು ನೋಡಿ, ಚೆನ್ನಾಗಿದ್ರೆ ಮಾತ್ರ ನೆಕ್ಸ್ಟ್ ಮತ್ತೆ ಆರ್ಡರ್ ಮಾಡಿ, ಇಲ್ಲೇ ಹೋದರೆ ಬೇಡ ಅಂತ ಹೇಳಿದರು. ತುಂಬ ಚೆನ್ನಾಗಿತ್ತು. ಹಾಗಾಗಿ ಊಟನ ಮುಗಿಸ್ಕೊಂಡ್ವಿ. ಇನ್ನು ಅದಾದಮೇಲೆ ಒಂದು ಐಸ್ ಕ್ರೀಮ್ ಆರ್ಡರ್ ಮಾಡಿದೆ ನಾನು. ಸ್ವಲ್ಪ ಏನಂದರೆ ಈಗೆಲ್ಲ ಬಿಸಿಲೆಲ್ಲ ಇರೋದ್ರಿಂದ ಫುಲ್ ಡೇ ಹೊರ್ಗಡೆ ಹೋಗಿ ಶಾಪಿಂಗ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಕೆಲವೊಬ್ಬರು ಹೊರಗಡೆ ಎಲ್ಲ ಶೂಟ್ ಎಲ್ಲ ಮಾಡ್ತಾರಲ್ವ, ಎಷ್ಟು ಕಷ್ಟಪಡ್ತಾರೆ ಅವರೆಲ್ಲ, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಯಾಕಂದರೆ ಹೊರಗಡೆ ಹೋದವ್ರಿಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಶೂಟ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಟೆನ್ಷನ್ ಇರುತ್ತೆ ಅಂತ. ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಏನೋ ಒಂದು ಬಂದುಬಿಟ್ಟು ಒಂದು 15-20 ನಿಮಿಷದ ವಿಡಿಯೋದಲ್ಲಿ ಒಬ್ಬರನ್ನ ಐಡೆಂಟಿ ಮಾಡ್ತಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ. 15-20 ನಿಮಿಷದ ವಿಡಿಯೋ ನೋಡಿ ಇಷ್ಟಪಡ್ತಾರೆ ಅಂದರೆ ಖುಷಿ ಆಗುತ್ತೆ. ಇನ್ನೊಂದು ಏನಂದರೆ ಆ 15-20 ನಿಮಿಷದಲ್ಲಿ ಬೇರೆ ಬೇರೆನೋ ತಿಳ್ಕೊಂಡಿರ್ತಾರಲ್ಲ, ಅಲ್ಲಿ ತುಂಬ ಬೇಜಾರಾಗ್ಬಿಡುತ್ತೆ. ಅಂಥ ಜನನೇ ಜಾಸ್ತಿ ಇರೋದು. ಅವರಿಗೆ ಇದ್ರ ಕಷ್ಟದ ಬೆಲೆ ಗೊತ್ತೇ ಆಗೋಲ್ಲ. ಯೂಸ್ಲೆಸ್ ಫೆಲೋ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ. ಬಟ್ ಹೋದರೂ ಅದಾದಮೇಲೆ ನಾನು ಏನು ಮಾಡಿದೆ ಅಂತಂದರೆ ಇವೆಲ್ಲ ಸ್ವಲ್ಪ ನಾನು ನೆಗ್ಲೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆಲ್ಲ, ಹಾಗಾಗಿ ಒಂದು ಐಸ್ ಕ್ರೀಮನ್ನು ಆರ್ಡರ್ ಮಾಡಿದೆ ಬಿಸಿಲಲ್ಲಿ. ನನಗೆ ಐಸ್ ಕ್ರೀಮು, ಜ್ಯೂಸು ಅದು ಇದು ಅಂದರೆ ನನಗೆ ತುಂಬಾ ಇಷ್ಟ. ಐಸ್ ಕ್ರೀಮ್ ತಿನ್ನುವಾಗ್ಲೂ ಓನರ್ ಇರ್ತಾರಲ್ವ, ಅವ್ರು ಬಂದುಬಿಟ್ಟು ಚೆನ್ನಾಗಿದೆ ದೋಸೆ ಅಂತ ಕೇಳಿದರು. ಓಕೆ ಅಂತ ಹೇಳಿದೆ, ಚೆನ್ನಾಗಿದೆ ಅಂತ ಹೇಳಿದೆ. ಹೌದಾ, ಚೆನ್ನಾಗಿದ್ರೆ ಥ್ಯಾಂಕ್ ಯು ಅದು ಇದು ಅಂದು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಈ ಥರ ಎಲ್ಲ ಕೇಳೋರು ಸ್ವಲ್ಪ ಕಡಿಮೆನೇ ಹೋಟೆಲ್ಗಳಲ್ಲಿ. ಚೆನ್ನಾಗಿದ್ರೆ ಅವ್ರಿಗೂ ಕೂಡ ಒಂದು ಏನಾಗುತ್ತೆ ಅಂದರೆ, ನಾವು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದೇ ಥರನೇ ಮೇಂಟೈನ್ ಮಾಡ್ತಾರೆ. ನಾವೇನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ನಾರ್ಮಲ್ ಆಗಿರ್ತಾರೆ. ಹಾಗಾಗಿ ಎಲ್ಲೇ ಹೋದ್ರೂ ಊಟ ಉಂಡ ತಕ್ಷಣ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಬೇಕು, ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಒಂದು ತಿಳ್ಕೊತಾರೆ, ನೆಕ್ಸ್ಟ್ ಟೈಮ್ ಈ ಥರ ತಪ್ಪು ಮಾಡಲ್ಲ. ಒಂದು ಚೆನ್ನಾಗಿತ್ತು ಅಂದರೆ ಈ ಥರನೇ ಮಾಡ್ತಾ ಮೇಂಟೈನ್ ಮಾಡ್ತಾರೆ, ಆ್ಯಂಡ್ ಅವರ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ. ಅದು ನನಗೆ ತುಂಬಾ ಇಷ್ಟ. ಎಲ್ಲೇ ಹೋದ್ರೂ ನಾನು ಗೆಸ್ ಮಾಡ್ತಾ ಇರ್ತೀನಿ, ಆ್ಯಂಡ್ ಅವರಿಗೆ ಹೇಳ್ತಾ ಇರ್ತೀನಿ. ಓಕೆ, ಅದೇ ರೀತಿ ಅವರು ತುಂಬ ಖುಷಿಪಟ್ಟರು. ಅಲ್ಲಿಂದ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದು ಬಿಲ್ಲೆಲ್ಲ ಪೇ ಮಾಡಿದ್ವಿ. ಇನ್ನು ಬಿಲ್ ಪೇ ಮಾಡಿ ಇನ್ನು ಶಾಪಿಗೆಲ್ಲ ಹೋಗಬೇಕಲ್ಲ, ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಆ್ಯಂಡ್ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಸಿಕ್ಕಾಪಟ್ಟೆ ಟೆನ್ಷನ್ನು. ಆ್ಯಂಡ್ ಶಾಪಿಂಗ್ಗೆ ಬಂದ್ವಿ. ಅಂದರೆ ಇಲ್ಲಿ ಸಾರಿ ತೊಗೊಳ್ಬೇಕಾಗಿತ್ತು ಕೆಲವೊಂದಿಷ್ಟು ಮನೆಗೆ. ಹಾಗಾಗಿ ನಮ್ಮ ಮನೆಗೆ ಅಂತಲ್ಲ, ನಮ್ಮ ಅತ್ತೆ ಮನೆಗೆ ತೊಗೊಳ್ಬೇಕಾಗಿತ್ತು ಶಾಪಿಂಗಲ್ಲಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾವು ನೈಟಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೈಟಿ ಶಾಪಿಂಗ್ಗೆ ಬಂದ್ವಿ. ನೈಟಿ ಕಲೆಕ್ಷನ್ ಅಂತೂ ಇಷ್ಟು ಚೆನ್ನಾಗಿದೆ, ಸಖತ್ತಾಗಿತ್ತು. ನೈಟಿಯಲ್ಲಿ ಯಾರೆಲ್ಲ ವೆರೈಟೀಸ್ ಬಿಡ್ತಿರೋ ಅವರಿಗೆ ಇದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ.
ಯಾಕಂದರೆ ನಾನು ನೈಟಿ ಜಾಸ್ತಿ ಹಾಕಲ್ಲ. ಹಾಗಾಗಿ ಸೊ ಯಾರೆಲ್ಲ ಹಾಕ್ತೀರೋ ಅವರಿಗೆ ಒಳ್ಳೆ ಕಲೆಕ್ಷನ್ನಲ್ಲಿ ತುಂಬ ವೆರೈಟಿನಲ್ಲಿ ಡಿಸೈನ್ಸ್ನಲ್ಲಿ ನೈಟಿ ಬೇಕಾಯಿತು ಅಂದರೆ ಈ ಶಾಪಿಗೆ ಬನ್ನಿ. ಆ್ಯಂಡ್ ಈ ಶಾಪ್ ನೇಮ್ ನಾನು ಹಾಕಲ್ಲ, ಬಿಕಾಸ್ ಯಾಕಂದರೆ ಯಾರೆಲ್ಲ ನೋಡ್ತಿರೋ ಇಷ್ಟ ಆಯಿತು ಅಂದರೆ ಮಾತ್ರ ನನಗೆ ಕಮೆಂಟ್ ಮಾಡಿ. ನೈಟಿ ಬಗ್ಗೆ ನಮಗೆ ತುಂಬ ಕಲೆಕ್ಷನ್ಸ್ ನಮಗೆ ಬೇಕು, ಹಾಕ್ಕೊಳ್ತೀವಿ, ನನಗೆ ವೆರೈಟೀಸ್ ಅಂತಂದರೆ ಮಾತ್ರ ಕಮೆಂಟ್ ಮಾಡಿ, ಅವರಿಗೆ ನಾನು ಶೇರ್ ಮಾಡ್ತೀನಿ. ಓಕೆ, ನಾನು ಕೂಡ ಕೆಲವೊಂದು ನೋಡಿ ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟು ಡಿಫ್ರೆಂಟ್ ಆಗಿರುವಂಥ ನೈಟಿ ಇತ್ತು. ಹೆಣ್ಮಕ್ಳಿಗೆ ಮನೇಲಿರೋರಿಗೆ ನೈಟಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಹಾಕೋಬೇಕು ಅನ್ನೋದು ಎಲ್ರಿಗೂ ತುಂಬ ಇಷ್ಟ ಇರುತ್ತೆ. ಅಂಥವರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ 700 150 ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಬಂದುಬಿಟ್ಟು 12 ಏನೋ ಇತ್ತು ಸಮಥಿಂಗು. ಹಾಗಾಗಿ ಸೊ ಆ ಮಧ್ಯದಲ್ಲಿರುವಂಥ ಪ್ರೈಸ್ನಲ್ಲಿ ಕೆಲವೊಂದು ನೈಟಿಗಳನ್ನು ನೋಡಿದ್ವಿ. 700 ಆ್ಯಂಡ್ 800 ಪೇರು, 900 ಪೇರು, 1000 ಪೇರು, ಈ ಥರ ಎಲ್ಲ ನೋಡಿದೆ. ಸಿಕ್ಕಾಪಟ್ಟೆ ವೆರೈಟಿ ಕಲೆಕ್ಷನ್ಸ್ನಲ್ಲಿ ನೈಟಿ ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ. ಹಾಗಾಗಿ ಮನೆಗೆ ಕೆಲವೊಂದಷ್ಟು ನೈಟಿಗಳನ್ನು ನಮ್ಮ ಅತ್ತೆ ತೊಗೊಂಡ್ರು. ಸಖತ್ತಾಗಿತ್ತು ಆ್ಯಂಡ್ ಕ್ವಾಲಿಟಿ ಮಾತ್ರ ಹೇಳೋ ಆಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಓಕೆ, ಯಾರಿಗೆಲ್ಲ ನೈಟಿ ಬೇಕೋ ಅವರು ಮಾತ್ರ ಕಮೆಂಟ್ ಮಾಡಿ. ಓಕೆ, ಸೊ ಬನ್ನಿ ಗೈಸ್, ಇವಾಗ ಬಿಲ್ ಪೇ ಮಾಡಿದ್ವಿ. ಸಮಥಿಂಗ್ ಅಂತಂದರೆ ಒಂದು 2000 ಮೇಲೇ ಹೋಯಿತು. ಒಂದು ಕೆಲವೊಂದಷ್ಟು ನೈಟಿಗಳನ್ನು ತೊಗೊಂಡ್ವಿ ಫ್ರೆಂಡ್ಸ್. ಇನ್ನು ಅದಾದಮೇಲೆ ಸ್ಯಾರಿ ಶಾಪಿಂಗ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಶಾಪಿಗೆ ಬಂದ್ವಿ. ನಾನು ಸಾರಿನ ತೊಗೊಳ್ಬೇಕಾದಾಗ ವಿಡಿಯೋನ ಮಾಡ್ಕೊಂಡಿಲ್ಲ, ಯಾಕಂದರೆ ವಿತೌಟ್ ಪರ್ಮಿಷನ್ ಮಾಡೋ ಹಾಗಿಲ್ಲ. ವಿತ್ ಪರ್ಮಿಷನ್ ತೊಗೊಂಡೆ ಅದಾದಮೇಲೆ, ಹಾಗಾಗಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಂತೂ ಎನಿ ಟೈಮ್ ಈ ಶಾಪು ಓಪನ್ ಇರುತ್ತೆ. ಅದರಲ್ಲೂ ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ಯಾರಿಗೆಲ್ಲ ಕಡಿಮೆ ಬೆಲೆಯಲ್ಲಿ ಸ್ಯಾರಿಗಳು ಬೇಕು ನಾವು ಅಂತ ಅಂದ್ಕೊಂಡ್ರೆ ಈ ಶಾಪಿಗೆ ಬಂದು ವಿಸಿಟ್ ಮಾಡಿ. ಅತಿ ಕಡಿಮೆ ಪ್ರೈಸ್ನಲ್ಲಿ ನಿಮಗೆ ಎಲ್ಲ ಕ್ವಾಲಿಟೀಸ್ನಲ್ಲಿರುವಂಥ ಸ್ಯಾರಿಗಳನ್ನು ಸಿಗುತ್ತೆ. ಮನೆಯಲ್ಲಿ ಓನ್ ಬಿಸ್ನೆಸ್ ಮಾಡೋರಿಗೆ ಆ್ಯಂಡ್ ಮದುವೆಗೆ ಕೆಲವೊಂದು ಫಂಕ್ಷನ್ಗಳಿಗೆ ತೊಗೊಂಡು ಹೋಗುವಂಥ ಸ್ಯಾರಿಗಳಾಗಿರ್ಬೋದು, ರಿಟರ್ನ್ ಗಿಫ್ಟ್ ಸ್ಯಾರಿಗಳಾಗಿರ್ಬೋದು, 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ 10,000 15,000 ತನಕ ಸಿಗುತ್ತೆ. ಓಕೆ, ಹೊರಗಡೆ ತೊಗೊಂಡ್ರೆ ನಿಮಗೆ ಒಂದು 2000 ಬೀಳೋದಿತ್ತು ಸ್ಯಾರಿ ಅಂತಂದರೆ ಇಲ್ಲಿ ತೊಗೊಂಡ್ರೆ ಒಂದು 1800 ಈ ಥರ ಬೀಳುತ್ತೆ. ಓಕೆ, ಜಾಸ್ತಿ ತೊಗೊಂಡ್ರೆ ಇನ್ನೂ ಕಡಿಮೆ ಪ್ರೈಸ್ನಲ್ಲೇ ಇವರು ಕೊಡ್ತಾರೆ. ಹಾಗಾಗಿ ಇದು ಹೋಲ್ಸೇಲ್ ಆಗಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸರಿ ಸಿಂದಗಿಗೆ ಬಂದು ವಿಸಿಟ್ ಮಾಡಿ, ಒಂದು ಸರಿ ಬಂದು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ, ನೀವೇ ತೊಗೊಳ್ತೀರಾ. ಸೊ ಇವ್ರಿಗೂ ಕೂಡ ಒಂದು ನಾನು ಕೆಲವೊಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಕಾರ್ಡ್ ಆಗಿರ್ಬೋದು ತೊಗೊಂಡೆ, ಯಾವಾಗಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಕೂಡ ಕೊಟ್ಟರು. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ನಿಮಗೆ ಇಷ್ಟ ಆಯಿತು ಅಂದರೆ, ನಿಮಗೆ ಗೊತ್ತಾಗಲಿಲ್ಲ ಶಾಪ್ ಅಂತಂದರೆ ಸಿಂದಗಿಗೆ ಹೋಗಿ ಆ್ಯಂಡ್ ಈ ನೇಮೆಲ್ಲ ಹೇಳಿದ್ರೆ ನಿಮಗೆ 100% ಸಾರಿಗಳು ನೀವು ಅಂದ್ಕೊಂಡಿರೋ ಪ್ರೈಸ್ನಲ್ಲಿ ಸಿಗುತ್ತೆ. ಓಕೆ, ಸೊ ಇವ್ರದ್ದು ಇಲ್ಲಿ ಕಾರ್ಡ್ ಹಾಕಿರ್ತೀನಿ ನೋಡಿ. ಈ ನೇಮ್ಗೆ ನೀವು ಕ್ಲಾತ್ ಬಗ್ಗೆ ಅಲ್ಲಿ ವಿಚಾರಿಸ್ಬೋದು. ವಿಜಯ ಕ್ಲಾತ್ ಸೆಂಟರ್ ಅಂತ ಹೇಳ್ಬಿಟ್ಟು ಕೆಳಗಡೆ ನಂಬರ್ ಇರುತ್ತೆ. ನೀವು ಬೇಕಾದರೆ ಒಂದು ಸಾರಿ ಕಾಲ್ ಮಾಡಿಬಿಟ್ಟು ವಿಸಿಟ್ ಮಾಡಿ. ಓಕೆ, ಸೊ ಅವರಿಗೂ ತುಂಬಾ ಖುಷಿ ಆಯಿತು. ಸೊ ನಾವು ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು, ಸಿಕ್ಕಾಪಟ್ಟೆ. ಅದರಲ್ಲಿ ಈ ಸಿಂದಗಿ ಸೈಡ್ ಕೆಲವೊಂದು ಬಸ್ಗಳಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹಾಗಾಗಿ ಸೊ ಗೈಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.